ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಮಸ್ಕಾರ. ಇದು ಭಾಸ್ಕರ್ ಅವರ ಮನೆ ಒಳಗೆ. ನಾವು ಕರ್ನಾಟಕಾದ್ಯಂತ ತುಂಬ ಜನ ಬೆಂಗಳೂರಲ್ಲಿ ಇರಬೇಕಂದ್ರೆ ಕೇಳೋರು, ಸರ್ ಏನು ಸರ್ ನಮ್ಮೂರಲ್ಲಿ ನೀವು ಹೋಳಿಗೆ ಮನೆ ಮಾಡಲ್ವಾ ಅಂತ. ಅದು ಸರಿಸುಮಾರಿಗೆ ಒಂದು 4 ವರ್ಷದಿಂದ ಕರ್ನಾಟಕದ ಎಲ್ಲ ಭಾಗಗಳಲ್ಲೂ ಕೂಡ ಭಾಸ್ಕರ್ ಅವರ ಮನೆಯೊಳಗೆ ಓಪನ್ ಮಾಡ್ತಾ ಬಂದಿದ್ವಿ. ಈಗ 29ನೇ ಬ್ರಾಂಚು ನಮ್ಮ ಶಿವಮೊಗ್ಗದು. ಇಲ್ಲಿ 2 ಥರ, ಒಂದು ಭಾಸ್ಕರ್ ಅವರ ಮನೆಯೊಳಗೆ ಇರುತ್ತೆ, ಒಂದು ಕುರ್ಕುಲ್ ತಿಂಡಿ ಇರುತ್ತೆ. ಕರ್ನಾಟಕದ ಸಾಂಪ್ರದಾಯಿಕವಾದಂತಹ ತಿಂಡಿಗಳನ್ನು ಮಾರುವಂಥ, ಅಂದರೆ ಎಲ್ಲ ತಿಂಡಿಗಳು ಒಂದೇ ಸ್ಥಳದಲ್ಲಿ ಸಿಗುವಂಥ ಒಂದು ಪ್ಲೇಸ್ ಯಾವುದಪ್ಪ ಅಂದರೆ ಅದು ಭಾಸ್ಕರ್ ಮನೆಯೊಳಗೆ. ಇದು ಶಿವಮೊಗ್ಗದಲ್ಲಿ ಓಪನ್ ಆಗಿದೆ. 35-40ಕ್ಕಿಂತ ಹೆಚ್ಚು ವೈವಿಧ್ಯಮಯ ಒಬ್ಬಟ್ಟು ಸಿಗುವಂಥ ಜಾಗ, ಹೋಳಿಗೆ ಸಿಗುವಂಥ ಜಾಗ ಯಾವುದಾದ್ರು ಇದ್ದರೆ ಅದು ಭಾಸ್ಕರ್ ಮನೆ ಒಳಗೆ ಮಾತ್ರ. ಇದು ಈಗ ಶಿವಮೊಗ್ಗದಲ್ಲಿ ಬಂದಿದೆ. ಶಿವಮೊಗ್ಗದ ಜನ ಈ ವೈವಿಧ್ಯಮಯ ಅಂದರೆ ಇದರೊಳಗೆ ಏನೇಂತ ವೈವಿಧ್ಯಮಯ ಅಂದರೆ ಏನು ಒಬ್ಬಟ್ಟು ಅಂತ ಕೇಳ್ತಾರೆ. ಬೇಳೆ ಒಬ್ಬಟ್ಟು, ಕಾಯಿ ಒಬ್ಬಟ್ಟು, ಶೇಂಗಾ ಒಬ್ಬಟ್ಟು ಸಾಮಾನ್ಯವಾಗಿ ಜನ ತಿಂದಿರ್ತಾರೆ. ಅದನ್ನು ಬಿಟ್ಟು ಕೋವಾ ಒಬ್ಬಟ್ಟಿದೆ, ಪೈನಾಪಲ್ ಒಬ್ಬಟ್ಟಿದೆ, ಹಲಸಿನ ಒಬ್ಬಟ್ಟಿದೆ, ಒಂದಕ್ಕಿಂತ ಒಂದು ಮಾವಿನ ಹಣ್ಣಿನ ಒಬ್ಬಟ್ಟಿದೆ. ಅಂದರೆ ಆ ಸೀಸನಿನ ಅನುಗುಣವಾಗಿ ಸಿಗುವಂಥ ಹಣ್ಣುಗಳಲ್ಲಿ ಒಬ್ಬಟ್ಟು ಮಾಡೋದು ಒಂದಾದರೆ, ಡ್ರೈ ಫ್ರೂಟಲ್ಲಿ ಒಬ್ಬಟ್ಟಿದೆ, ಖರ್ಜೂರದ ಒಬ್ಬಟ್ಟಿದೆ, ಚಾಕ್ಲೇಟ್ ಒಬ್ಬಟ್ಟಿದೆ. ಈ ಥರ 35ಕ್ಕಿಂತ ಹೆಚ್ಚು ವೈವಿಧ್ಯಮಯ ಒಬ್ಬಟ್ಟು ಸಿಗುವಂಥ, ಹೋಳಿಗೆ ಸಿಗುವಂಥ ಜಾಗ ಯಾವುದಪ್ಪ ಅಂದರೆ ಅದು ಭಾಸ್ಕರ್ ಮನೆ ಒಳಗೆ. ಈಗ ಶಿವಮೊಗ್ಗದಲ್ಲಿ ಬಂದಿದೆ. ಬಂದು ಒಂದು ಸರಿ ಅದರ ಟೇಸ್ಟನ್ನು ನೋಡಬೇಕು. ಯಾಕಂದರೆ ನೀವು ಟೇಸ್ಟ್ ನೋಡಿದರೆ ಗೊತ್ತಾಗುತ್ತೆ ಏನಕ್ಕೆ ಭಾಸ್ಕರ್ ಮನೆಯೊಳಗೆ. ಕರ್ನಾಟಕ ಅಲ್ಲದೆ ಮುಂಬೈಲಿ ಒಂದು ಅಷ್ಟು ಕಡೆ ಇದೆ. ಈಗ ಇನ್ನು ಕೆಲವೇ ದಿವಸಗಳಲ್ಲಿ ಆಸ್ಟ್ರೇಲಿಯಾದಲ್ಲೂ ಕೂಡ ಈ ಭಾಸ್ಕರ್ ಮನೆಯೊಳಗೆ ಕಾಲಿಡ್ತಾ ಇದೆ. ಈಗ ಶಿವಮೊಗ್ಗಕ್ಕೆ ಬಂದಿದೆ. ದಯವಿಟ್ಟು ಒಂದು ಸರಿ ಬನ್ನಿ, ರುಚಿ ನೋಡ್ಕೊಂಡೋಗಿ. ಥ್ಯಾಂಕ್ ಯು. ಜನ ತುಂಬ ಕಡೆ ಕೇಳ್ತಿರ್ತಾರೆ, ಭಾಸ್ಕರ್ ಯಾರು ಸರ್, ಭಾಸ್ಕರ್ ನೀವು ತೋರಿಸೇ ಇಲ್ವಲ್ಲ ಅಂತ. ನಮ್ಮ ಇಷ್ಟು 29 ಬ್ರಾಂಚ್ಗಳಾಗೋಕ್ಕೆ, ಬೇರೆ ರಾಜ್ಯಗಳಲ್ಲಿ ನಮ್ಮ ಮನೆ ಒಳಗೆ ಆಗಲಿಕ್ಕೆ, ವಿದೇಶಗಳಲ್ಲೂ ಬೇಡಿಕೆ ಬಂದಿರೋದಕ್ಕೆ ಕಾರಣ ಇವರೇ ಭಾಸ್ಕರ್ ಅವರು. ಇವರ ಪರಿಶ್ರಮದಿಂದ ಸುಮಾರು 15 ವರ್ಷಗಳ ಪರಿಶ್ರಮ, ಇವತ್ತು 30ನೇ ಬ್ರಾಂಚ್ ಓಪನ್ ಮಾಡ್ತಾ ಇದ್ದಾರೆ. ಇವರು ಶರತ್ ಅಂತೇಳಿ ಈ ಶಿವಮೊಗ್ಗ ಬ್ರಾಂಚಿನ ಇನ್ಚಾರ್ಜು. ಬೆಂಗಳೂರಿನಲ್ಲಿ ಯಾವ ಟೇಸ್ಟಿನ ಹೋಳಿಗೆ ಸಿಗುತ್ತೋ ಅದೇ ಟೇಸ್ಟು, ಚಾಚು ತಪ್ಪದೆ ಅದೇ ಟೇಸ್ಟು ಶಿವಮೊಗ್ಗದಲ್ಲಿ ಕೊಡೋಕ್ಕೆ ಶರತ್ ಅವರು ತಯಾರಾಗಿದ್ದಾರೆ. ಯಾಕಂದರೆ ಇದು ಸಿಂಗಲ್ ಕಿಚನಲ್ಲಿ ಆಗುವಂಥದ್ದು. ಪ್ರತಿಯೊಂದು ಹೂರ್ಣವೂ ಕೂಡ ಬೆಂಗಳೂರಲ್ಲಿ ತಯಾರಾಗಿ ಶಿವಮೊಗ್ಗಕ್ಕೆ ಬರುತ್ತೆ. ಆದ್ದರಿಂದ ನೀವು ಒಂದ್ಸರಿ ಬಂದು ನಮ್ಮ ಹೋಳಿಗೆ ಮನೆಯಲ್ಲಿ ರುಚಿನ ನೋಡ್ಬೋದು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಮಸ್ಕಾರ. ಇದು ಭಾಸ್ಕರ್ ಅವರ ಮನೆ ಒಳಗೆ. ನಾವು ಕರ್ನಾಟಕಾದ್ಯಂತ ತುಂಬ ಜನ ಬೆಂಗಳೂರಲ್ಲಿ ಇರಬೇಕಂದ್ರೆ ಕೇಳೋರು, ಸರ್ ಏನು ಸರ್ ನಮ್ಮೂರಲ್ಲಿ ನೀವು ಹೋಳಿಗೆ ಮನೆ ಮಾಡಲ್ವಾ ಅಂತ. ಅದು ಸರಿಸುಮಾರಿಗೆ ಒಂದು 4 ವರ್ಷದಿಂದ ಕರ್ನಾಟಕದ ಎಲ್ಲ ಭಾಗಗಳಲ್ಲೂ ಕೂಡ ಭಾಸ್ಕರ್ ಅವರ ಮನೆಯೊಳಗೆ ಓಪನ್ ಮಾಡ್ತಾ ಬಂದಿದ್ವಿ. ಈಗ 29ನೇ ಬ್ರಾಂಚು ನಮ್ಮ ಶಿವಮೊಗ್ಗದು. ಇಲ್ಲಿ 2 ಥರ, ಒಂದು ಭಾಸ್ಕರ್ ಅವರ ಮನೆಯೊಳಗೆ ಇರುತ್ತೆ, ಒಂದು ಕುರ್ಕುಲ್ ತಿಂಡಿ ಇರುತ್ತೆ. ಕರ್ನಾಟಕದ ಸಾಂಪ್ರದಾಯಿಕವಾದಂತಹ ತಿಂಡಿಗಳನ್ನು ಮಾರುವಂಥ, ಅಂದರೆ ಎಲ್ಲ ತಿಂಡಿಗಳು ಒಂದೇ ಸ್ಥಳದಲ್ಲಿ ಸಿಗುವಂಥ ಒಂದು ಪ್ಲೇಸ್ ಯಾವುದಪ್ಪ ಅಂದರೆ ಅದು ಭಾಸ್ಕರ್ ಮನೆಯೊಳಗೆ. ಇದು ಶಿವಮೊಗ್ಗದಲ್ಲಿ ಓಪನ್ ಆಗಿದೆ. 35-40ಕ್ಕಿಂತ ಹೆಚ್ಚು ವೈವಿಧ್ಯಮಯ ಒಬ್ಬಟ್ಟು ಸಿಗುವಂಥ ಜಾಗ, ಹೋಳಿಗೆ ಸಿಗುವಂಥ ಜಾಗ ಯಾವುದಾದ್ರು ಇದ್ದರೆ ಅದು ಭಾಸ್ಕರ್ ಮನೆ ಒಳಗೆ ಮಾತ್ರ. ಇದು ಈಗ ಶಿವಮೊಗ್ಗದಲ್ಲಿ ಬಂದಿದೆ. ಶಿವಮೊಗ್ಗದ ಜನ ಈ ವೈವಿಧ್ಯಮಯ ಅಂದರೆ ಇದರೊಳಗೆ ಏನೇಂತ ವೈವಿಧ್ಯಮಯ ಅಂದರೆ ಏನು ಒಬ್ಬಟ್ಟು ಅಂತ ಕೇಳ್ತಾರೆ. ಬೇಳೆ ಒಬ್ಬಟ್ಟು, ಕಾಯಿ ಒಬ್ಬಟ್ಟು, ಶೇಂಗಾ ಒಬ್ಬಟ್ಟು ಸಾಮಾನ್ಯವಾಗಿ ಜನ ತಿಂದಿರ್ತಾರೆ. ಅದನ್ನು ಬಿಟ್ಟು ಕೋವಾ ಒಬ್ಬಟ್ಟಿದೆ, ಪೈನಾಪಲ್ ಒಬ್ಬಟ್ಟಿದೆ, ಹಲಸಿನ ಒಬ್ಬಟ್ಟಿದೆ, ಒಂದಕ್ಕಿಂತ ಒಂದು ಮಾವಿನ ಹಣ್ಣಿನ ಒಬ್ಬಟ್ಟಿದೆ. ಅಂದರೆ ಆ ಸೀಸನಿನ ಅನುಗುಣವಾಗಿ ಸಿಗುವಂಥ ಹಣ್ಣುಗಳಲ್ಲಿ ಒಬ್ಬಟ್ಟು ಮಾಡೋದು ಒಂದಾದರೆ, ಡ್ರೈ ಫ್ರೂಟಲ್ಲಿ ಒಬ್ಬಟ್ಟಿದೆ, ಖರ್ಜೂರದ ಒಬ್ಬಟ್ಟಿದೆ, ಚಾಕ್ಲೇಟ್ ಒಬ್ಬಟ್ಟಿದೆ. ಈ ಥರ 35ಕ್ಕಿಂತ ಹೆಚ್ಚು ವೈವಿಧ್ಯಮಯ ಒಬ್ಬಟ್ಟು ಸಿಗುವಂಥ, ಹೋಳಿಗೆ ಸಿಗುವಂಥ ಜಾಗ ಯಾವುದಪ್ಪ ಅಂದರೆ ಅದು ಭಾಸ್ಕರ್ ಮನೆ ಒಳಗೆ. ಈಗ ಶಿವಮೊಗ್ಗದಲ್ಲಿ ಬಂದಿದೆ. ಬಂದು ಒಂದು ಸರಿ ಅದರ ಟೇಸ್ಟನ್ನು ನೋಡಬೇಕು. ಯಾಕಂದರೆ ನೀವು ಟೇಸ್ಟ್ ನೋಡಿದರೆ ಗೊತ್ತಾಗುತ್ತೆ ಏನಕ್ಕೆ ಭಾಸ್ಕರ್ ಮನೆಯೊಳಗೆ. ಕರ್ನಾಟಕ ಅಲ್ಲದೆ ಮುಂಬೈಲಿ ಒಂದು ಅಷ್ಟು ಕಡೆ ಇದೆ. ಈಗ ಇನ್ನು ಕೆಲವೇ ದಿವಸಗಳಲ್ಲಿ ಆಸ್ಟ್ರೇಲಿಯಾದಲ್ಲೂ ಕೂಡ ಈ ಭಾಸ್ಕರ್ ಮನೆಯೊಳಗೆ ಕಾಲಿಡ್ತಾ ಇದೆ. ಈಗ ಶಿವಮೊಗ್ಗಕ್ಕೆ ಬಂದಿದೆ. ದಯವಿಟ್ಟು ಒಂದು ಸರಿ ಬನ್ನಿ, ರುಚಿ ನೋಡ್ಕೊಂಡೋಗಿ. ಥ್ಯಾಂಕ್ ಯು. ಜನ ತುಂಬ ಕಡೆ ಕೇಳ್ತಿರ್ತಾರೆ, ಭಾಸ್ಕರ್ ಯಾರು ಸರ್, ಭಾಸ್ಕರ್ ನೀವು ತೋರಿಸೇ ಇಲ್ವಲ್ಲ ಅಂತ. ನಮ್ಮ ಇಷ್ಟು 29 ಬ್ರಾಂಚ್ಗಳಾಗೋಕ್ಕೆ, ಬೇರೆ ರಾಜ್ಯಗಳಲ್ಲಿ ನಮ್ಮ ಮನೆ ಒಳಗೆ ಆಗಲಿಕ್ಕೆ, ವಿದೇಶಗಳಲ್ಲೂ ಬೇಡಿಕೆ ಬಂದಿರೋದಕ್ಕೆ ಕಾರಣ ಇವರೇ ಭಾಸ್ಕರ್ ಅವರು. ಇವರ ಪರಿಶ್ರಮದಿಂದ ಸುಮಾರು 15 ವರ್ಷಗಳ ಪರಿಶ್ರಮ, ಇವತ್ತು 30ನೇ ಬ್ರಾಂಚ್ ಓಪನ್ ಮಾಡ್ತಾ ಇದ್ದಾರೆ. ಇವರು ಶರತ್ ಅಂತೇಳಿ ಈ ಶಿವಮೊಗ್ಗ ಬ್ರಾಂಚಿನ ಇನ್ಚಾರ್ಜು.
ಬೆಂಗಳೂರಿನಲ್ಲಿ ಯಾವ ಟೇಸ್ಟಿನ ಹೋಳಿಗೆ ಸಿಗುತ್ತೋ ಅದೇ ಟೇಸ್ಟು ಚಾಚು ತಪ್ಪದೆ ಅದೇ ಟೇಸ್ಟು ಶಿವಮೊಗ್ಗದಲ್ಲಿ ಕೊಡೋಕ್ಕೆ ಶರತ್ ಅವರು ತಯಾರಾಗಿದ್ದಾರೆ. ಯಾಕಂದರೆ ಇದು ಸಿಂಗಲ್ ಕಿಚನಲ್ಲಿ ಆಗುವಂಥದ್ದು. ಪ್ರತಿಯೊಂದು ಹೂರ್ಣವೂ ಕೂಡ ಬೆಂಗಳೂರಲ್ಲಿ ತಯಾರಾಗಿ ಶಿವಮೊಗ್ಗಕ್ಕೆ ಬರುತ್ತೆ. ಆದ್ದರಿಂದ ನೀವು ಒಂದ್ಸರಿ ಬಂದು ನಮ್ಮ ಹೋಳಿಗೆ ಮನೆಯಲ್ಲಿ ರುಚಿನ ನೋಡ್ಬೋದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.